ಕೋಪದಲ್ಲಿ ಹೊಡೆದ್ಬಿಟ್ಟೆ ಅಂತ ಅಂದ ನನ್ನ ಗಂಡ. ಇಲ್ಲ ಕಣಕ್ಕ, ನಾನು ಹೊಡೆಯೋದೇ ಇಲ್ಲ ಒಟ್ಟ. ನನ್ನ ಗಂಡ ಚಿನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾನೆ. ಬಿಸ್ಲಿಗೆ ಹೋದ್ರೆ ಕರಕ್ತಿಯಾ, ಮನೇಲೇ ಇರು ಅಂತಾನೆ. ಅವ್ರ ಆಫೀಸ್ಗೆ ಹೋಗೋದ್ರೆ ಜೋಪಾನವಾಗಿ ಹೊರಗಡೆ ಇಲ್ಲ ಹಾಕೊಂಡು ಹೋಗ್ತಾನೆ. ಅಯ್ಯೋ, ನನ್ನ ಎಷ್ಟು ಜೋಪಾನ ಮಾಡ್ತಾರೆ ಗೊತ್ತಾ ಅಕ್ಕ. ನನ್ನ ಗಂಡ ಬಂಗಾರ ಕಣಕ್ಕ. ಸಿಗರೇಟ್ ಸೇತಾನ. ಅಯ್ಯೋ ಅಕ್ಕ, ಉದಿನ ಕಡ್ಡಿನೇ ಆಗಿ ಬರಲ್ಲ ನನ್ನ ಗಂಡನೇ, ಇನ್ ಸಿಗರೇಟ್ ಸೇತಾರ. ಬಟ್ ಅವ್ರ ಫ್ರೆಂಡ್ಸ್ ಏನೋ ಸಿಗರೇಟ್ ಸೇದಿ ಅವ್ರ ಮೈ ಮೇಲೆಲ್ಲ ಓದ್ತಾರಂತೆ. ನಂಗೆ ಅವಾಗ ವಾಸನೆ ಬರುತ್ತೆ. ಅವ್ರು ಕೇಳಿದ್ ನಂಗೆ ಪಾಪ ಅನಿಸ್ಬೇಕು. ನನ್ನ ಗಂಡ ಚಿನ್ನ ಕಣಕ್ಕ. ಕುಡಿತಾರೇನೆ? ಏ ಇಲ್ಲ ಕಣಕ್ಕ, ಯಾವಾಗ ಒಮ್ಮೆ ಇವ್ರ 3 ಜನ ಫ್ರೆಂಡ್ಸ್ ಇದಾರಂತೆ. ಎಳ್ಕೊಂಡು ಹೋಗಿಯೇ ಕುಡಿಸ್ತಾರಂತೆ. ಒಲ್ಲೆ ಅಂತಂದ್ರೆ ಬೆದರಿಕೆ ಹಾಕ್ತಾರಂತೆ. ಪಾಪ ಕಣಕ್ಕ ನನ್ನ ಗಂಡ. ಅದು ಅಲ್ಲದೆ ನನ್ನ ಗಂಡ ಬಂಗಾರ ಕಣಕ್ಕ. ಆಫೀಸಲ್ಲಿ ನೈಟ್ ಎಲ್ಲ ಡ್ಯೂಟಿ ಇರುತ್ತಂತೆ ಅವ್ರಿಗೆ. ಪಾಪ ನನ್ನ ಗಂಡ. ಯಾರೋ ಮೋನಿಕಾ ಅಂತ ಅವ್ರ ಆಫೀಸಿಂದ ಬೇಗ ಬನ್ನಿ ಅರ್ಜೆಂಟ್ ಇದೆ ಅಂತ ಫೋನ್ ಮಾಡ್ತಾರೆ. ಇವ್ರು ಎದ್ನೋ ಬಿದ್ನೋ ಊಟ ಮಾಡ್ಲಾರ್ದು ಓಡಕ್ಕಾರ ಕಣಕ್ಕ. ನನಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾರೆ ಗೊತ್ತಾ ಕಣಕ್ಕ. ರಾತ್ರಿ ಬಂದು ಬೆಳಗ್ಗೆ ಮೈಕೈ ನೋವು ಅದನ್ನು ಇದನ್ನು ಅಂತಾರೆ. ನಾನೇ ಮಲ ಮಚ್ಚಿ ಮಲಗಿಸ್ತೀನಿ. ಪಾಪ ನನ್ನ ಗಂಡ ನನಗೊಬ್ಬಕಿಗೆ ಇಷ್ಟೆಲ್ಲ ಕಷ್ಟಪಡ್ತಾರೆ. ಇವಾಗ ನೋಡಿ ಮತ್ತೆ ಮೀಟಿಂಗ್ ಹೋಗಿದ್ದಾರೆ ಗೋವಾಕ್ಕಂತ ಹುಡುಗಿ ಜೋಡಿ. ಅದೇ ಜೋಡಿ. ನನ್ನ ಗಂಡ ಬಾಳ ಬಂಗಾರಕ್ಕ. ನನಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಹುಡುಗಿ ಜೋಡಿ ಏನ? ಅಯ್ಯೋ ಇಲ್ಲ ಕಣಕ್ಕ. ಆದ್ರೂ ಮೊನ್ನೆ ನನ್ನ ಗಂಡ ಫೇಸ್ಬುಕ್ ಅಲ್ಲಿ ಯಾವ್ದೋ ಹುಡುಗಿ ಮೆಸೇಜ್ ಮಾಡ್ತಿದ್ಲಂತೆ. ಯಾರು ಅವರು ಅಂತ ಕೇಳಿದ್ದಕ್ಕೆ ಅವರು ನನ್ನ ಆಫೀಸಲ್ಲಿ ಕೊಲಿಕ್ ತಂಗಿ ಅಂತ ಹೇಳಿದ್ರು. ನಾನು ಹೆಂಗ್ ಕೆಡದಾಗಿ ಯೋಚನೆ ಮಾಡಿದ್ನಲ್ಲ ನನ್ನ ಗಂಡನ ಬಗ್ಗೆ ಅಂತ ತರಪ ರಪ ಬಕ್ಕ ಬಾಳಿ ಹೊಡ್ಕೊಂಡು ಅವ್ರ ಕಾಲ್ ನಮಸ್ಕಾರ ಮಾಡ್ಬಿಟ್ಟೆ ಕಣಕ್ಕ. ನನ್ನ ಗಂಡ ಚಿನ್ನ ಕಣಕ್ಕ. ದಡ್ಡಿ, ದಡ್ಡಿ